ಈ ಬಲಿಪೂಜೆಯಲ್ಲಿ ಕೃತಜ್ಞತಾಬಲಿಯಾಗಿ ಪೂರ್ಣಿಮಾ ಮತ್ತು ದೇವಿದ್ದಾರೆ. ಕೆವಿನ್ ಮತ್ತು ಜೆ ಡಿಕ್ರೂಸ್ ಅವರ ಆತ್ಮಕ್ಕೆ ಪೂರ್ಣಿಮಾ ದೇವಿ ಅವರಿದ್ದಾರೆ. ತಂದೆಯ ಮಗನ ಪಾವನಾತ್ಮರ ನಾಮದಲ್ಲಿ ನಿಮ್ಮೆಲ್ಲರೊಡನೆ ಇರಲಿ. ಧರ್ಮಸಭೆ ಇಂದು ಜೀವವಾಕ್ಯದ ಬೆಳಕಿನ ಹಬ್ಬವಾದ ಬೈಬಲ್ ಭಾನುವಾರವನ್ನು ಆಚರಿಸುತ್ತದೆ. ಮಾನವನ ಜೀವನದಲ್ಲಿ ಕತ್ತಲೆ ಎಂಬುದು ಭಯ, ನಿರಾಶೆ, ಪಾಪ, ದುಃಖ ಮತ್ತು ದಿಕ್ಕುತೋಚದ ಸ್ಥಿತಿಯ ಸಂಕೇತವಾಗಿದೆ. ಬೆಳಕು ಎಂದರೆ ಜೀವ, ಸಂತೋಷ, ಸತ್ಯ ಮತ್ತು ದೇವರ ಉಪಸ್ಥಿತಿ. ಬೈಬಲಿನ ಮೊದಲ ಪುಸ್ತಕವಾದ ಆದಿಕಾಂಡದಲ್ಲಿ ದೇವರ ಬಾಯಿಂದ ಹೊರಡುವ ಮೊದಲ ಪದವೇ ಬೆಳಕಾಗದು. ಅಂತೆಯೇ ಕೊನೆಯ ಪುಸ್ತಕವಾದ ಪ್ರಕಟಣೆಯ ಕೊನೆಯ ಅಧ್ಯಾಯದಲ್ಲಿ ಯೇಸುವೇ ಎಲ್ಲರ ಬೆಳಕಾಗಿರುವುದು ಎಂದು ತಿಳಿಸುತ್ತದೆ. ಈ ಕಾರಣದಿಂದ ಬೈಬಲ್ ಭಾನುವಾರದಂದು ನಾವು ಪ್ರಭು ಯೇಸುವನ್ನು ನಮ್ಮ ಬಾಳಿನ ಬೆಳಕು ಎಂದು ದೃಢೀಕರಿಸುವುದು ಮಾತ್ರವಲ್ಲದೆ ಆತನು ಎಂದಿಗೂ ಅರ್ಥವಿಸದ ಬೆಳಕು ಎಂದು ಎಲ್ಲರಿಗೂ ಪರಿಚಯಿಸುವ ದಿನ. ಈ ಬಲಿಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾದ ದೇವರ ಕರುಣೆಗಾಗಿ ಬೇಡೋಣ. ಸರ್ವಶಕ್ತ ದೇವರು ನಿಮಗೂ ಯೋಚನೆಯಿಂದಲೋ ನುಡಿಯಿಂದಲೋ ಪಾಪಗಳನ್ನು ಮಾಡಿದ್ದೇನೆಂದು ತಿಳಿಯುತ್ತೀನಿ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಮ್ಮ ಕಾರ್ಯಗಳು ನಿಮಗೆ ಮೆಚ್ಚುಗೆಯಾಗುವಂತೆ ನಿರ್ದೇಶಿಸಿರಿ. ನಿಮ್ಮ ಪ್ರಿಯ ಕುಮಾರರ ಹೆಸರಿನಲ್ಲಿ ನಾವು ಸತ್ಕ್ರಿಯೆಗಳಿಂದ ಸಮೃದ್ಧರಾಗುವ ಭಾಗ್ಯವನ್ನು ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಏಕದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವನ್ನು ಕುಮಾರನಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಆಕಾಶವನ್ನು ದಿಟ್ಟಿಸಿ ನೋಡಿದರು, ಭೂಮಿಯನ್ನು ದುರ್ಗುಟ್ಟಿ ನೋಡಿದರು, ಅವರಿಗೆ ಕಾಣುವುದು ಕಷ್ಟ ಸಂಕಷ್ಟಗಳ ಕತ್ತಲೆ. ಭಯಂಕರವಾದ ಕಾಳುಗತ್ತಲೆಯಲ್ಲಿದೆ, ಮತ್ತೇನೂ ಅಲ್ಲ. ಅಂತ ಕರಾಳ ಕತ್ತಲೆಯೊಳಗೆ ಅವರನ್ನು ದೂಡಲಾಗುವುದು. ಆದರೂ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿದ ಆ ನಾಡಿಗೆ ಇನ್ನು ಮುಂದೆ ಕತ್ತಲಿರುವುದಿಲ್ಲ. ಒಮ್ಮೆ ಜೆಬುಲೋನ್ ಮತ್ತು ನೆಫ್ತಾಲಿಯ ಗೋತ್ರಗಳಿಗೆ ಬೀಡಾಗಿದ್ದ ಆ ಪ್ರಾಂತ್ಯವು ಅವಮಾನಕ್ಕೆ ಗುರಿಯಾಗಿತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಘನತೆ ಗೌರವ ಬರುವುದು. ಸಮುದ್ರದ ಹಾದಿಯಿಂದ ಹಿಡಿದು ಜೋರ್ಡನಿನ ಆಚೆಯಲ್ಲಿ ಇರುವ ಪ್ರಾಂತ್ಯದವರೆಗೆ ಮಾತ್ರವಲ್ಲ, ಅನ್ಯ ಜನರು ಇರುವ ಗಲಿಲೇಯ ಪ್ರಾಂತ್ಯದವರೆಗೂ ಘನತೆ ಗೌರವ ಬಂದೊದಗುವುದು. ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ, ಪ್ರಜ್ವಲಿಸುತ್ತಾ ಜ್ಯೋತಿ ಕತ್ತಲಲ್ಲಿ ಬಾಳುತ್ತಿದ್ದ ನಾಡಿಗರಿಗೆ. ವೃದ್ಧಿಗೊಳಿಸಿರುವೆ ನೀನು ಆ ದೇಶವನ್ನು, ಅಧಿಕರಿಸಿರುವೆ ಅದರ ದೋಷವನ್ನು. ಸುಗ್ಗಿ ಕಾಲದಲ್ಲಿ ಹಿಗ್ಗುವವರಂತೆ, ಕೊಳ್ಳೆ ಹಂಚಿಕೊಳ್ಳುವವರಂತೆ ಹರ್ಷಿಸುವವರು ನಿನ್ನ ಮುಂದೆ. ಪ್ರಭುವಿನ ವಾಕ್ಯವಿದು. ಪ್ರಭು
ಒಂದೇ ಮನಸ್ಸಿನಿಂದಲೂ ಒಂದೇ ಉದ್ದೇಶದಿಂದಲೂ ನೀವು ಐಕ್ಯಮತದಿಂದ ಬಾಳಿರಿ. ಪೌಲನು ಕೊರಿಂಥರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ವಾದ ವಿವಾದವಿಲ್ಲದೆ, ಭಿನ್ನ ಭೇದವಿಲ್ಲದೆ, ಒಂದೇ ಮನಸ್ಸಿನಿಂದಲೂ ಒಂದೇ ಉದ್ದೇಶದಿಂದಲೂ ನೀವು ಐಕ್ಯಮತದಿಂದ ಬಾಳಿರಿ. ಸಹೋದರರೇ, ನೀವು ಜಗಳವಾಡುತ್ತಿದ್ದೀರಿ ಎಂಬುದು ಕ್ಲೇಫನ ಮನೆಯವರಿಂದ ತಿಳಿದು ಬಂದಿದೆ. ನಿಮ್ಮ ಪೈಕಿ ನಾನು ಪೌಲನ ಕಡೆಯವನು ಎಂದು ಒಬ್ಬ, ತಾನು ಅಪೊಲ್ಲೋಸನ ಕಡೆಯವನು ಎಂದು ಇನ್ನೊಬ್ಬ, ತಾನು ಕೇಫನ ಕಡೆಯವನು ಎಂದು ಮತ್ತೊಬ್ಬ, ನಾನು ಕ್ರೈಸ್ತನ ಕಡೆಯವನು ಎಂದು ಮಗದೊಬ್ಬ. ಹೀಗೆ ಒಬ್ಬೊಬ್ಬರು ಒಂದೊಂದಾಗಿ ತೆರೆಯನ್ನಾಗಿ ಹೇಳಿಕೊಳ್ಳುತ್ತಾರಂತೆ. ಕ್ರಿಸ್ತ ಯೇಸು ಭಾಗವಾಗಿ ವಿಂಗಡಿಸಿ ಹೋಗಿದ್ದಾರೆಯೇ? ನಿಮಗೋಸ್ಕರ ಶಿಲುಬೆ ಮೇಲೆ ಮಡಿದವನು ಪೌಲನೇ. ನೀವು ದೀಕ್ಷಾಸ್ನಾನ ಪಡೆದಿದ್ದು ಪೌಲನ ಹೆಸರಿನಲ್ಲಿಯೇ. ಯೇಸು ಕ್ರಿಸ್ತರು ನಮ್ಮನ್ನು ಕಳಿಸುತ್ತಿರುವುದು ದೀಕ್ಷಾಸ್ನಾನವನ್ನು ಕೊಡುವುದಕ್ಕಲ್ಲ, ಶುಭ ಸಂದೇಶವನ್ನು ಸಾರುವುದಕ್ಕೆ. ಅದು ವಾಕ್ಚಾತುರ್ಯದಿಂದಲೂ ಹಾಗೆಯೇ ಸಾರಿದ್ದಾರೆ. ಕ್ರಿಸ್ತ ಯೇಸುವಿನ ಶಿಲುಬೆ ನಿರರ್ಥಕವಾದದ್ದು. ಪ್ರಭುವಿನ ವಾಕ್ಯವಿದು. ಪರಿಶುದ್ಧಗೊಳಿಸಿ. ಪ್ರಭು ನಿಮ್ಮೊಡನೆ ಇರಲಿ.
ಯುದ್ಧಕ್ಕೆ ಹೊರಟು ಹೋದರು. ನಜರೇತೂರಿನಲ್ಲಿ ತಂಗದೆ ಗಲಿಲೆಯ ಸರೋವರದ ಕಪೆರ್ನೌಮ್ ಎಂಬ ಊರಿನಲ್ಲಿ ವಾಸ ಮಾಡಿದರು. ಇದು ಜೆಬುಲೂನ್ ಹಾಗೂ ನಫ್ತಾಲಿ ನಾಡುಗಳ ಸರಹದ್ದಿನಲ್ಲಿದೆ. ಹೀಗೆ ಜೆಬುಲೂನ್ ನಾಡೆ, ನಫ್ತಾಲಿ ನಾಡೆ, ಸರೋವರದ ಹತ್ತಿರವಿರುವ ಹಾದಿ ಬೀದಿಗೆ, ಯೋರ್ದನಿನ ಹೊರವಲಯವೇ, ಕಾರ್ಗತ್ತಲಲ್ಲಿ ವಾಸಿಸುವವರಿಗೆ ದಿವ್ಯ ಜ್ಯೋತಿಯೊಂದು ಕಾಣಿಸಿತು. ಮರಣ ಛಾಯೆ ಕಳೆದ ನಾಡಿಗರಿಗೆ ಅರುಣೋದಯವಾಯಿತು ಎಂದು ನುಡಿದ ಪ್ರವಾದಿ ಯೆಶಾಯನ ವಚನಗಳು ಈಡೇರಿದವು. ಅದರಿಂದ ಯೇಸು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು ಎಂಬ ಸಂದೇಶವನ್ನು ಬೋಧಿಸತೊಡಗಿದರು. ಯೇಸು ಗಲಿಲೆಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದರು. ಆಗ ಇಬ್ಬರು ಸಹೋದರರನ್ನು ಕಂಡರು. ಇವರೇ ಪೇತ್ರ ಎನಿಸಿಕೊಂಡ ಶೀಮೋನ ಮತ್ತು ಅವನ ಸಹೋದರ ಅಂದ್ರೆಯ. ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು. ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿರಿಯವರನ್ನಾಗಿ ಮಾಡುವೆನು ಎಂದು ಹೇಳಿ ಯೇಸು ಅವರನ್ನು ಕರೆದರು. ತಕ್ಷಣವೇ ಅವರು ತಮ್ಮ ಮಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಅಲ್ಲಿಂದ ಮುಂದಕ್ಕೆ ಹೋಗುತ್ತಿದ್ದಾಗ ಯೇಸು ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋಹಾನ ಎಂಬ ಇಬ್ಬರು ಸಹೋದರರನ್ನು ಕಂಡರು. ಇವರು ತಮ್ಮ ತಂದೆ ಜೆಬೆದಾಯನೊಡನೆ ದೋಣಿಯಲ್ಲಿ ಮಲೆಗಳನ್ನು ಸರಿಪಡಿಸುತ್ತಿದ್ದರು. ಯೇಸು ಅವರನ್ನೂ ಕರೆದರು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಯೇಸು ಗಲಿಲೆಯ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಿದ್ದರು. ದೈವರಾಜ್ಯದ ಸಂದೇಶವನ್ನು ಪ್ರಬೋಧಿಸುತ್ತಿದ್ದರು. ಜನರ ಎಲ್ಲ ತರಹದ ರೋಗ ರುಜಿನಗಳನ್ನು, ಬೇರೆ ಕವಣೆಗಳನ್ನು ಗುಣಪಡಿಸುತ್ತಿದ್ದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ದೇವರ ವಾಕ್ಯವಿದು, ಆಲಿಸು. ದೇವರ ವಾಕ್ಯವಿದು, ಧ್ಯಾನಿಸು. ದೇವರ ವಾಕ್ಯವಿದು, ಧ್ಯಾನಿಸು. ದೇವರ ವಾಕ್ಯವಿದು, ಪಾಲಿಸು. ದೇವರ ವಾಕ್ಯವಿದು, ಪಾಲಿಸು. ದೇವರ ವಾಕ್ಯವಿದು, ಆಲಿಸು. ಧ್ಯಾನಿಸು, ಪಾಲಿಸು. ಆತ್ಮೀಯ ಸಹೋದರ ಸಹೋದರಿ, ಇಂದು ಧರ್ಮಸಭೆ ಪವಿತ್ರ ಬೈಬಲ್ ಭಾನುವಾರ, ಬೈಬಲ್ ಸಂಡೆ ಆಚರಿಸ್ತಾರೆ. ಬೈಬಲ್ ಸಂಡೆ ಆಚರಿಸುವಾಗ ಬೈಬಲ್ ಗ್ರಂಥವನ್ನು ಪಠಿಸಿ, ಧ್ಯಾನಿಸಿ, ಪಾಲಿಸಲು ನಮಗೆ ಇದೊಂದು ವಿಶೇಷವಾಗುತ್ತದೆ. ಏಕೆಂದರೆ ನಮ್ಮ ಈ ಸಮಕಾಲೀನ ಕಾಂಟೆಂಪರರಿ ವರ್ಲ್ಡ್ ಹಾಗೂ ನಮ್ಮ ವೈಯಕ್ತಿಕ ಜೀವನ ಕತ್ತಲೆಯಿಂದ ತುಂಬಿದೆ. ಯುದ್ಧ, ದ್ವೇಷ, ದಾರಿದ್ರ್ಯ, ರೋಗ, ನೋವು, ಅನ್ಯಾಯ, ದುಃಖ, ನಿರಾಶೆ, ಆತಂಕ, ಹೀಗೆ ಇನ್ನಿತರುಗಳಿಂದ ನಮ್ಮಲ್ಲಿ ಕತ್ತಲೆ ತುಂಬಿದೆ. ಅದನ್ನು
ಆಚರಿಸುತ್ತದೆ. ಕ್ರಿಸ್ತನೇ ನಮಗೆ ಬೆಳಕು ಎಂದು ತೋರಿಸುವ ಒಂದು ಆಚರಣೆ ಬೈಬಲ್ ಭಾನುವಾರ. ಎಲ್ಲ ತೊಂದರೆಗಳಿಗೂ, ಎಲ್ಲ ದುಃಖಗಳಿಗೂ ಹಾಗೂ ಎಲ್ಲ ಅಡ್ಡಗೋಡೆಗಳಿಗೂ ದೇವರೇ ಪ್ರಭು ಯೇಸು ಕ್ರಿಸ್ತರೇ ನಿವಾರಣೆ ಎಂಬುದನ್ನು ತಿಳಿಸುವುದಕ್ಕೆ ಬೈಬಲ್ ಭಾನುವಾರನ ನಾವು ಆಚರಿಸ್ತಾ ಇದ್ದೇವೆ. ಎರಡನೇ ಕಾರಣ ಏನಂದರೆ ಬೈಬಲನ್ನು ನಾವು ಗೌರವಿಸಬೇಕು. ದೇವರ ವಾಕ್ಯವನ್ನು ನಾವು ಸದಾಕಾಲ ನಮ್ಮ ಎದೆಯಾಳದಲ್ಲಿಟ್ಟು ನಾವು ದೇವರನ್ನು ಪೂಜಿಸಬೇಕು. ಹಾಗೂ ಮೂರನೇ ಕಾರಣ ಏನು ಅಂತಂದರೆ ದೈವಿ ವಾಕ್ಯ ನಮ್ಮ ವಿಶ್ವಾಸದ ಒಂದು ಅಂಗ ಆದುದರಿಂದ ಅದನ್ನು ಬಿಡುವುದಿಲ್ಲ. ಆದುದರಿಂದಲೇ ಇತ್ತೀಚೆಗೆ ಬರುವಂತಹ ಧರ್ಮಕೇಂದ್ರಗಳು, ನ್ಯೂ ಪ್ಯಾರಿಷಸ್, ಅದರಲ್ಲಿ ಒಂದು ಕಡೆ ಪರಮಪ್ರಸಾದ, ಇನ್ನೊಂದು ಕಡೆ ಬೈಬಲ್ ಎರಡನ್ನು ಪ್ರತಿಷ್ಠಾಪಿಸ್ತಾರೆ. ಎರಡು ಬೇಕಾಗುತ್ತೆ. ನೀವು ನೋಡಿ, ಕಮ್ಯುನಿಟಿ ಚರ್ಚ್ಗೆ ಹೋಗಿ ಅಥವಾ ಮರೇಪಾಳ್ಯ ಚರ್ಚ್ಗೆ ಹೋಗಿ, ಹಾಗೆ ಕೆಲವು ಚರ್ಚ್ಗಳಲ್ಲಿ ಒಂದು ಕಡೆ ಪರಮಪ್ರಸಾದ, ಇನ್ನೊಂದು ಕಡೆ ಪವಿತ್ರ ಗ್ರಂಥ. ಏಕೆಂದರೆ ನಾವು ದೈವಿ ವಾಕ್ಯವನ್ನು ಗೌರವಿಸಬೇಕು. ಈಗಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ತಮ್ಮ ಅಪೊಸ್ತಲರನ್ನು ಚುನಾಯಿಸಿಕೊಳ್ಳುತ್ತಾರೆ. ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿರಿಯರನ್ನಾಗಿ ಮಾಡುತ್ತೇನೆ ಎಂದು ಆಶ್ವಾಸನೆ ಕೊಡುತ್ತಾರೆ. ಯಾವ ರೀತಿ ಅಪೊಸ್ತಲರನ್ನ ಅವರು ಕರೆದರೋ ಆ ರೀತಿ ನಮ್ಮನ್ನು ಕರೆದಿದ್ದಾರೆ. ನಾವು ದೀಕ್ಷಾಸ್ನಾನ ಹೊಂದಿ ಅವರ ಅನುಯಾಯಿಗಳಾಗಿ ಹಿಂಬಾಲಕರಾಗಿದ್ದೇವೆ. ಆದ್ದರಿಂದ ನಮಗೂ ಈ ಕರ್ತವ್ಯ ಇದೆ. ಪ್ರಭು ಕ್ರಿಸ್ತರು ಸಾರ್ವಜನಿಕ ಜೀವನವನ್ನು ಪ್ರಾರಂಭಿಸುವುದನ್ನು ಇಂದಿನ ಶುಭ ಸಂದೇಶದಲ್ಲಿ ಕಾಣ್ತೇವೆ. ಅವರು ಪ್ರಾರಂಭಿಸಿದ ತಕ್ಷಣ ಏನು ಮಾಡ್ತಾರೆ? ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು ಎಂದು ಬೋಧಿಸುತ್ತಾರೆ. ಈ ನಿಟ್ಟಿನಲ್ಲಿ ನಾವು ನಮ್ಮಲ್ಲಿರುವ ಎಲ್ಲ ವಿಧವಾದ ಅಡ್ಡಗೋಡೆಗಳನ್ನು ಆಧ್ಯಾತ್ಮಿಕತೆಗೆ ಮತ್ತು ನಮ್ಮ ರಕ್ಷಣೆಗೆ ಇರುವಂತಹ ಎಲ್ಲ ತೊಂದರೆಗಳನ್ನು ನಿವಾರಿಸಿಕೊಳ್ಳಬೇಕು. ಈ ಒಂದು ನಿವಾರಣೆಯಿಂದ ಪ್ರಭು ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಆದರೆ ನಾವು ಬೈಬಲನ್ನು ಎಷ್ಟರ ಮಟ್ಟಿಗೆ ಗೌರವಿಸ್ತೇವೆ ಮಾಡಬೇಕು. ಮನೆಗಳಲ್ಲಿ ನಾವು ಹೋದಾಗ ಆ ಬೈಬಲ್ ಎಲ್ಲಿತ್ತೋ ಅಲ್ಲೇ ಇರುತ್ತೆ, ಹುಡುಕಿರುತ್ತೆ. ಆ ಬೈಬಲ್ನ ಮುಖದೇ ಇಲ್ಲ. ಸೊ ಅದರಿಂದ ನಾವು ಬೈಬಲ್ಗೆ ತಕ್ಕ ಗೌರವ ಕೊಡಬೇಕು ಅಂದರೆ ಅದನ್ನು ಪ್ರತಿನಿತ್ಯದಲ್ಲಿ ಒಂದು ವಾಕ್ಯವನ್ನಾದರೂ ಓದಿ, ಒಂದು ವರ್ಸ್ ಓದಿ. ಆವಾಗ ನಮಗೆ ಸಂತೋಷವಾಗುತ್ತೆ, ಸಂತೃಪ್ತಿ ಆಗುತ್ತೆ, ಹಾಗೂ ನಮ್ಮ ಜೀವನ ಸಮಂಜಸವಾಗುತ್ತೆ. ಆದ್ದರಿಂದ ದೂರವಿರುವ ಬೈಬಲಿಂದ ದಯವಿಟ್ಟು ದೂರದಿಂದ ಬರೆಸಿ ಆ ಬೈಬಲಿಗೆ ಕೊಡಬೇಕಾದಂತಹ ಒಳ್ಳೆಯ ಗೌರವವನ್ನು ನೀಡಿ ಆ ಪವಿತ್ರ ಗ್ರಂಥದಲ್ಲಿರುವ ವಾಕ್ಯವನ್ನು ಪಠಿಸಿ ಧ್ಯಾನಿಸಿ ಅದನ್ನು ಜೀವನದ ಪ್ರತಿ ಕ್ಷಣ ಪ್ರತಿದಿನ ಪಾಲಿಸಿ ಎಂದು ಧರ್ಮಸಭೆ ಕರೆ ನೀಡ್ತಾ ಇದೆ. ಇದಕ್ಕೆ ನಾವು ಬದ್ಧರಾಗಿ ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಅವರ ಕೃಪೆ, ಕೊಡುಗೆಗಳು, ಅವರ ಪ್ರಸನ್ನತೆ ಮತ್ತು ಆಶೀರ್ವಾದಗಳು ನಮ್ಮ ಮನೆಗಳ ಮೇಲೆ ಮನೆಗಳ ಮೇಲೆ ಹೊಳೆಯಾಗಿ ಹರಿದು ಬರಲಿ ಎಂದು ದಿವ್ಯ ಬರೆದು ಮುಂದುವರೆದು ಬೇಡೋಣ. ಸರ್ವಶಕ್ತಾದೇವಿದಲ್ಲಿ ವಿಶ್ವಾಸಿನಿ ಅವರೇಕ ಮಾತ್ರ ಪುತ್ರರು ನಮ್ಮ ಪ್ರಭು ರಕ್ಷಕರಾದ ಯೇಸು ಕ್ರಿಸ್ತನ ವಿಶ್ವಾಸಿನಿ. ಇವರು ಪವಿತ್ರ ಆತ್ಮರಿಂದ ಗರ್ಭದಿಂದ ಕನ್ಯಾಮರಿಯಲ್ಲಿ ಜನಿಸಿದರು. ಕಾಲದಲ್ಲಿ ಯಾತನೆ ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಆ ಕಾಲಕ್ಕೆ ಇಳಿದು ಮೂರನೆಯ ದಿನ ಮೃತರ ಮನೆಯಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಿದನ ಬಲಪಾಠದಲ್ಲಿ ಆಸೀನರಾಗಿದ್ದಾರೆ.
ಕುಮಾರನ ಮೂಲಕ ನಮ್ಮ ಬಾಳಿಗೆ ಬೆಳಕಲ್ಲಿದ್ದಾರೆ, ನಮ್ಮೊಡನೆ ಮಾತನಾಡಿದ್ದಾರೆ. ನಾವು ಮಾತನಾಡಿದಾಗ ಅವರು ಕಿವಿಗೊಟ್ಟು ಆಲಿಸುತ್ತಾರೆ ಎಂಬ ನಂಬಿಕೆಯಿಂದ ನಮಗೆ ಬೇಕಾದ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮೆಲ್ಲರ ಉತ್ತರ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆಡೆಯ ನಿವೇದನೆ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ಎನ್ನೆದೆಯ ನಿವೇದನೆ. ನಮ್ಮ ವಿಶ್ವಗುರು ಅನಾತ್ಮೀಯರು, ಧರ್ಮಾಧ್ಯಕ್ಷರುಗಳು ಹಾಗೂ ಸಹಾಯಕರು ತಮ್ಮ ಪವಿತ್ರ ಸೇವಾ ಕಾರ್ಯಗಳನ್ನು ಈಡೇರಿಸಲು ಹಾಗೂ ಶುಭ ಸಂದೇಶವನ್ನು ಸಾರಲು ಬೇಕಾದ ಮನಸ್ಸು, ಆರೋಗ್ಯ, ಶ್ರಮ ಮತ್ತು ಶ್ರದ್ಧೆಯನ್ನು ದೇವರು ಹೇರಳವಾಗಿ ಕರುಣಿಸಲೆಂದು ನನ್ನೊಡೆಯ ಈ ಪ್ರಾರ್ಥನೆ, ಎನ್ನೆದೆಯ ನಿವೇದನೆ. ಜನಸಾಮಾನ್ಯರಿಗೆ ಪವಿತ್ರ ಗ್ರಂಥದ ಸಂಪತ್ತಿನ ಜ್ಞಾನವನ್ನು ತಿಳಿಸಿಕೊಡುವ ಜವಾಬ್ದಾರಿಯನ್ನು ಹೊತ್ತಿರುವ ಎಲ್ಲ ರಾಷ್ಟ್ರೀಯ, ಪ್ರಾದೇಶಿಕ ಹಾಗೂ ಧರ್ಮ ಕ್ಷೇತ್ರಗಳ ಬೈಬಲ್ ಆಯೋಗಗಳು ಪ್ರಾಮಾಣಿಕವಾಗಿ ಶ್ರಮಿಸುವಂತೆ ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ಎನ್ನೆದೆಯ ನಿವೇದನೆ. ಎಲ್ಲ ಕ್ರೈಸ್ತ ಕುಟುಂಬಗಳು ದೇವರ ವಾಕ್ಯವನ್ನು ತೆರೆದ ಮನಸ್ಸು ಮತ್ತು ಹೃದಯದಿಂದ ಸ್ವೀಕರಿಸಿ ಕ್ರಿಸ್ತನ ಬೆಳಕನ್ನು ತಮ್ಮ ಜೀವನದಲ್ಲಿ ಅನುಭವಿಸಿ ತಮ್ಮ ನಡೆನುಡಿಗಳಲ್ಲಿ ಸಾಕ್ಷಿಗಳಾಗಿ ಇತರರಿಗೆ ಪ್ರೇರಣೆಯಾಗುವಂತೆ ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ಎನ್ನೆದೆಯ ನಿವೇದನೆ. ದೇವರ ವಾಕ್ಯವನ್ನು ಆಲಿಸಲು ಹಾಗೂ ಆಚರಿಸಲು ಬಂದಿರುವ ನಾವೆಲ್ಲರೂ ಬೈಬಲ್ ಗ್ರಂಥದಿಂದ ಪ್ರೇರಿತರಾಗಿ ನ್ಯಾಯ, ಪ್ರೀತಿ ಮತ್ತು ಶಾಂತಿ ಎಂಬ ದೈವ ರಾಜ್ಯದ ಮೌಲ್ಯಗಳನ್ನು ನಮ್ಮ ಧರ್ಮ ಕೇಂದ್ರದ ಸಮುದಾಯದಲ್ಲಿ ಅನುಸರಿಸಿ ಬಾಳಲೆಂದು ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ಎನ್ನೆದೆಯ ನಿವೇದನೆ. ನಮಗೊಬ್ಬರ ಪ್ರತ್ಯೇಕವಾದ ಕೋರಿಕೆಗಳನ್ನು ದೇವರಿಗೆ ಮೌನದಿಂದ ಒಪ್ಪಿಸೋಣ. ದಯಾಮಯ ತಂದೆಗೆ, ನಿಮ್ಮ ವಾಕ್ಯವು ನಮ್ಮ ಬದುಕಿಗೆ ದಾರಿ ದೀಪವಾಗಲಿ. ನಿಮ್ಮ ಸತ್ಯವಾಕ್ಯವನ್ನು ನಾವು ಶ್ರದ್ಧೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಪಸರಿಸುವ ನಿಮ್ಮ ಯೋಗ್ಯ ಶಿಷ್ಯರಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಹೋದರ ಸಹೋದರಿಯರೇ,
ಕೆಟ್ಟ ತಂದೆ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ದೇವರೇ, ನಮ್ಮ ಕಾಣಿಕೆಗಳನ್ನು ಸ್ವೀಕರಿಸಿರಿ. ಇವುಗಳನ್ನು ಪಾವನಗೊಳಿಸುವ ಮೂಲಕ ಇವು ನಮಗೆ ರಕ್ಷಣೆ ತರುವಂತೆಯನ್ನು ಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನಿಗೆ ಸರ್ವಶಕ್ತನಿಂದ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಉದ್ಧಾರದಲ್ಲಿ ನೀವು ಮಾನವರನ್ನು ಸೃಷ್ಟಿಸಿದಿರಿ. ಅವರು ನ್ಯಾಯಯುತ ದಂಡನೆಗೆ ಗುರಿಯಾದಾಗ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ದಯೆಯಿಂದ ಅವರನ್ನು ರಕ್ಷಿಸಿದ್ದೀರಿ. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ. ಪ್ರಭುಗಳು ಆರಾಧಿಸುತ್ತಾರೆ. ಶಕ್ತದೂತರು ನಿಮ್ಮ ಸನ್ನಿಧಿಯನ್ನು ನೋಡುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣಗಣಗಳು ಪುನೀತ ಸೆರಾಫಿಮ್ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ಅವರ ಸ್ವರಗಳನ್ನು ನಮ್ಮ ಸ್ವರಗಳೊಟ್ಟಿಗೆ ಸೇರಿಸಲಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ನಾವು ಹಾಡುವುದೇನೆಂದರೆ ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಮುಗಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯವಾಗಿ ಪರಿಗಣಿಸಿದ್ದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮ ಪವಿತ್ರಾತ್ಮರು ಒಂದು ಗುಡಿಸಕ್ಕೆ ಎಂದು ನಿಮ್ಮ ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ನೀವು ಅವರೊಟ್ಟಿಗೂ ಧರ್ಮಾಧ್ಯಕ್ಷ ಪ್ರೀತಿಯೊಟ್ಟಿಗೂ ಸಕಲ ಯಾಜಕರೊಟ್ಟಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರೆಲ್ಲರೂ ನಿಮ್ಮ ಸಮಗ್ರ ಪ್ರಭೆಗೆ ಬರಮಾಡಿ ನಮ್ಮ ಮೇಲೂ ದಯೆ ತೋರಿ ದೇವ ಮಾತೆ ತೋರ್ಚ ಕನ್ಯಾ ಮರಿಯಮ್ಮನವರೊಂದಿಗೂ ಹಾಗೆ ಪತಿ ಸತ್ತ ಯೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿಯೂ ಸರ್ವ ಗೌರವದಲ್ಲಿಯೂ ಹೃದಯಕಾಂತರವೂ ನಿಮಗೆ ಸಲ್ಲದೆ. ರಕ್ಷಕರಾಗಿ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಕರಾಗಿ ವಿಶ್ವಾಸದಿಂದ ನಾವು ಹಾಡುವುದೇನೆಂದರೆ,
ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸದಾನಂದವನ್ನು ನಮ್ಮ ರಕ್ಷಣೆ ಸುಧಿಸಲಾಗುವುದನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಹೇಳಿರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೋಡಿ, ಅದಕ್ಕೆ ನಿಮ್ಮ ಚಿತ್ರದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳೋಣ. ಪ್ರವೇಶ ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕರಣವನ್ನು ನ್ಯಾಯತೀರ್ಪು ನಿರ್ಮಾಣದಲ್ಲಿ ಹಾಗೂ ನಿಮ್ಮ ಪ್ರೀತಿಮಯ ದಯೆಯಿಂದ ನಮ್ಮ ದೇಹಾತ್ಮಿಕ ರಕ್ಷಣೆ ಹಾಗೂ ಗುಣಪಡಿಸುವ ಔಷಧಿಯಾಗಲಿ. ಇವರ ದೇವರ ಕುರಿಮರಿಯು ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರುವಾಗಿರುವಂತರು ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ.
ವಿವಾಹ ಪ್ರಕಟಣೆ. ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ತಂದೆ ಅಶೋಕನ್, ತಾಯಿ ಮಾರ್ಗರೆಟ್, ಇವರ ಮಗನಾದ ಅಲೆಕ್ಸ್ ವಿಜಯ್ ಮತ್ತು ಅಸೆನ್ಷನ್ ದೇವಾಲಯಕ್ಕೆ ಸೇರಿದ ತಂದೆ ಜಯಪಾಲ್, ತಾಯಿ ಸೆರೀನಾ, ಇವರ ಮಗಳಾದ ಶ್ವೇತಾ ಅನಾಪಾಲ್ ಇವರೊಂದಿಗೆ ವಿವಾಹ ನಿಶ್ಚಯವಾಗಿದೆ. ಇದು 3ನೆಯ ಪ್ರಕಟಣೆ. ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ತಂದೆ ಫ್ರಾನ್ಸಿಸ್, ತಾಯಿ ಜಯಮೇರಿ, ಇವರ ಮಗನಾದ ಸಂತೋಷ್ ಮತ್ತು ಲೂರ್ದ ಮಾತೆ ದೇವಾಲಯ ತಿರುವಣ್ಣಾಮಲೆಗೆ ಸೇರಿದ ತಂದೆ ಜಸ್ವಿನ್ ರಾಜ್, ತಾಯಿ ಮೇರಿ ಮೀನಾ, ಇವರ ಮಗಳಾದ ಜ್ಞಾನಪ್ರಿಯ ಇವರೊಂದಿಗೆ ವಿವಾಹ ನಿಶ್ಚಯವಾಗಿದೆ. ಇದು 3ನೆಯ ಪ್ರಕಟಣೆ. ಇವರ ವಿವಾಹದಲ್ಲಿ ಏನಾದರೂ ಅಡೆತಡೆ ಹಾಗೂ ಸಮಸ್ಯೆ ಇದ್ದಲ್ಲಿ ಧರ್ಮ ಕೇಂದ್ರದ ಗುರುಗಳಿಗೆ ತಿಳಿಸಬೇಕಾದದ್ದು ನಿಮ್ಮ ಕರ್ತವ್ಯವಾಗಿರುತ್ತದೆ. ನಾನೇ ಜಗಜ್ಯೋತಿ, ನನ್ನನ್ನು ವಿಭಾಗಿಸುವ ಘಟ್ಟದಲ್ಲಿ ನಡೆಯುವುದಿಲ್ಲ. ಜೀವಚಾಯಕ ಜ್ಯೋತಿಯಲ್ಲಿರುತ್ತದೆ ಎಂಬುದಾಗಿ ಪ್ರವೇಶಿಸುವುದು. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನೀವು ನಮ್ಮನ್ನು ನಮ್ಮ ಜೀವಕ್ಕೆ ಕರೆತರುವ ಕೃಪಾವರವನ್ನು ಸ್ವೀಕರಿಸುತ್ತಾ ನಾವು ಸದಾ ನಿಮ್ಮ ಕೊಡುಗೆಯಲ್ಲಿ ಹೆಮ್ಮೆ ಪಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ತಂದೆಯ ಮಗನ ಪಾವನಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಬಂದ ಸದಾ ನಿಮ್ಮಲ್ಲಿ ನೆಲೆಸಲಿ.